ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸರ್ವಿಕ್ಸ್ ಅಥವಾ ಗರ್ಭಕಂಠ ಓಪನ್ ಆಗುವ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಅಲ್ಲಿರುವಂಥ ಆಲ್ ಎಂಬ ಬಟನನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ಗರ್ಭಕಂಠ ಅಥವಾ ಸರ್ವಿಕ್ಸು ನಿಮಗೆ 37ನೇ ವಾರಗಳ ನಂತರ ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಈ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ನಿಮ್ಮ ಸರ್ವಿಕ್ಸ್ ಓಪನ್ ಆಗಬೇಕಾದ್ರೆ ಮಗು ಸೆಫಾಲಿಕ್ ಅಂದರೆ ಮಗುವಿನ ತಲೆ ಕೆಳಗಡೆ ಬಂದಿರಬೇಕಾಗತ್ತೆ, ಅಥವಾ ಪೆಲ್ವಿಕ್ ಬೋನ್ ಒಳಗೆ ನಿಮ್ಮ ಮಗುವಿನ ತಲೆ ಫಿಕ್ಸ್ ಆಗಿರಬೇಕಾಗತ್ತೆ. ಈ ಒಂದು ಇಮೇಜಲ್ಲೂ ಕೂಡ ನೋಡ್ಬೋದು ಹೇಗೆ ಮಗುವಿನ ತಲೆ ಬಂದು ನಿಮ್ಮ ಪೆಲ್ವಿಕ್ ಬೋನ್ನ ಒಳಗೆ ಫಿಕ್ಸ್ ಆಗಿರುವುದನ್ನು. ಒಂದು ವೇಳೆ ನಿಮ್ಮ ಮಗುವಿನ ತಲೆ ಬಂದು ನಿಮ್ಮ ಪೆಲ್ವಿಕ್ ಬೋನ್ನ ಒಳಗಡೆ ಫಿಕ್ಸ್ ಆದರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ 99% ನಿಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ನಿಮ್ಮ ಮಗುವಿನ ತಲೆ ಕೆಳಗಡೆ ಅಥವಾ ಪೆಲ್ವಿಕ್ ಬೋನ್ನಲ್ಲಿ ಬಂದು ಫಿಕ್ಸ್ ಆಗಿದೆ ಅಂತ ಹೇಳಿ 9 ಮಂತ್ನಲ್ಲಿ ಮಾಡುವಂತಹ ಸ್ಕ್ಯಾನಿಂಗಲ್ಲಿ ತಿಳಿದುಕೊಳ್ಬೋದು. ಇವಾಗ ನಿಮ್ಮ ಮಗುವಿನ ತಲೆ ಬಂದು ಪೆಲ್ವಿಕ್ ಬೋನ್ನ ಒಳಗಡೆ ಬಂದು ಫಿಕ್ಸ್ ಆದಾಗ ನಿಮಗೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದರೆ, ವಿಪರೀತ ಸೊಂಟ ನೋವು ಕಾಣಿಸ್ಕೊಳ್ಬೋದು. ಇದರಿಂದ ನಿಮಗೆ ನಿದ್ದೆ ಮಾಡಲಿಕ್ಕೂ ಓಡಾಡುವುದಕ್ಕೂ ಕೆಲಸ ಮಾಡಲಿಕ್ಕೂ ಕಷ್ಟ ಆಗ್ಬೋದು. ಸ್ವಲ್ಪ ಕೆಲಸ ಮಾಡಿದರೂ ನಿಮಗೆ ಹಿಂಸೆ ಕೂಡ ಅನಿಸ್ಬೋದು. ಮತ್ತು ನಿಮ್ಮ ಪ್ರೈವೇಟ್ ಪಾರ್ಟ್ ಹತ್ರ ಏನೋ ಒಂಥರ ಭಾರ ಅನಿಸೋದು ಅಥವಾ ಪುಷ್ ಮಾಡಿದ ರೀತಿ ನಿಮಗೆ ಅನುಭವ ಆಗತ್ತೆ. ಹಿಂದಿನ ತಿಂಗಳಲ್ಲಿ ಕಾಣಿಸಿಕೊಂಡಿರುವಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದರೆ ಮಗು ಕೆಳಗಡೆ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಕೂಡ ಈಗ ಕಡಿಮೆ ಆಗುತ್ತೆ. ಅದೇ ರೀತಿ ಮಗು ಬಂದು ಪೆಲ್ವಿಕ್ ಬೋನ್ನೊಳಗೆ ಫಿಕ್ಸ್ ಆದಾಗ ನಿಮಗೆ ಉಸಿರಾಟದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಬ್ಲಾಡರ್ನ ಮೇಲೆ ನಿಮ್ಮ ಮಗುವಿನ ಪ್ರೆಷರ್ ಬಿದ್ದಾಗ ನಿಮಗೆ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಕೊನೆಯ ತಿಂಗಳುಗಳಲ್ಲಿ ವೈಟ್ ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು. ಅದೇ ರೀತಿ ಮಗುವಿನ ತಲೆ ಬಂದು ಫಿಕ್ಸ್ ಆದಾಗ ಮಗುವಿನ ಮೂಮೆಂಟ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಆದರೆ ಮಗುವಿನ ಮೂಮೆಂಟ್ ಗೊತ್ತಾಗ್ತಾ ಇಲ್ಲ ಅಥವಾ ಮೂಮೆಂಟೇ ಆಗ್ತಾ ಇಲ್ಲ ಅಂತ ಹೇಳಿದರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ಅಂದರೆ ಜಾಸ್ತಿ ಏನೋ ಕಾಣಿಸ್ಕೊಳ್ಳೋದಿಲ್ಲ, ನಾರ್ಮಲಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ಹೋಲ್ ಬಾಡಿ ಏನಾದರೂ ಕಾಣಿಸ್ಕೊಂಡ್ರೆ, ಸ್ವೆಲ್ಲಿಂಗ್ ಕಾಣಿಸ್ಕೊಂಡ್ರೆ ನೀವು ಈ ಸಮಯದಲ್ಲೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಈ ರೀತಿಯ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಿಮ್ಮ ಹೆರಿಗೆ ಸಮೀಪದಲ್ಲಿದೆ ಅಂತೇಳಿ ನೀವು ತಿಳ್ಕೊಬೇಕಾಗತ್ತೆ. ಇದರ ನಂತರ ನಿಮ್ಮ ಗರ್ಭಕಂಠ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಪೇಯ್ನ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಗರ್ಭಕಂಠ ಓಪನ್ ಆಗ್ಬೋದು, ಅಥವಾ ನಿಮ್ಮ ಗರ್ಭಕಂಠ ಓಪನ್ ಆಗ್ತಾ ಹೋದಂಗೆ ಪೇಯ್ನ್ ಕೂಡ ಸ್ಟಾರ್ಟ್ ಆಗ್ತಾ ಹೋಗ್ಬೋದು. ಅದೇ ರೀತಿ ನಿಮ್ಮ ಗರ್ಭಕಂಠ ಸರಿಯಾಗಿ ಓಪನ್ ಆಗ್ತಾ ಇದ್ದರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಈ ಒಂದು ಸರ್ವಿಕ್ಸ್ ಅಥವಾ ಗರ್ಭಕಂಠ 0 to 10 ಸೆಂಟಿಮೀಟರ್ ತನಕ ಓಪನ್ ಆಗಬೇಕಾಗುತ್ತೆ. ಈ ಒಂದು ಗರ್ಭಕಂಠ ಅಥವಾ ಸರ್ವಿಕ್ಸ್ ಓಪನ್ ಆಗುವ ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಮೊದಲನೇದಾಗಿ ಕೆಲವರಿಗೆ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗುತ್ತೆ. ಇದರಲ್ಲಿ ಮೊದಲನೇ ಚಿತ್ರದಲ್ಲಿ ನೀವು ಗಮನಿಸ್ಕೋಬೋದು ಯಾವ ರೀತಿ ಈ ಒಂದು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜು ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆಯಿಂದ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ನಿಮಗೆ ಡೆಲಿವರಿ ಆಗುತ್ತೆ, ಡೆಲಿವರಿ ಆಗಲಿಕ್ಕೆ ಇನ್ನೇನು ಕೆಲವು ಸಮಯ ಇದೆ ಅಂತ ಹೇಳಿದರೆ ಅದು ಡಿಸ್ಚಾರ್ಜ್ ಆಗಿ ಹೊರಗಡೆ ಬರುತ್ತೆ. ಅಂದರೆ ಮಗು ಹೊರಗಡೆ ಬರೋಕ್ಕಿಂತ ಮುಂಚೆ ಅದು ಡಿಸ್ಚಾರ್ಜ್ ಆಗುತ್ತೆ. ಕೆಲವರಲ್ಲಿ ಅದು ನೋಡಲಿಕ್ಕೆ ಜಲ್ಲಿ ಅಥವಾ ಜಾಮ್ ರೀತಿಯಲ್ಲಿರುತ್ತೆ, ಅಥವಾ ವೈಟ್ ಡಿಸ್ಚಾರ್ಜ್ ಥರನೇ ಸ್ವಲ್ಪ ತಿಕ್ಕಾಗಿ ಹೋಗುತ್ತೆ. ಲೈಟ್ ಪಿಂಕ್ ಅಥವಾ ಬ್ಲಡ್ ಮಿಕ್ಸ್ಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬ್ರೌನ್ ಕಲರಲ್ಲೂ ಕೂಡ ಕಾಣಿಸ್ಕೊಳ್ಬೋದು, ಅಂದರೆ ಕಂದು ಬಣ್ಣದಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಈ ರೀತಿ ಏನಾದರೂ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಗರ್ಭಕಂಠ ಓಪನ್ ಆಗ್ತಾ ಇದೆ ಅಂತ ಹೇಳಿ
ಹಾಗಾಗಿ ನೀವು ಈ ರೀತಿ ಏನಾದರೂ ಲಕ್ಷಣ ಕಂಡು ಬಂದರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಮಗುವಿನ ಭಾರ ಬ್ಲಾಡರ್ನ ಮೇಲೆ ಬಿದ್ದಾಗ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಪಾಸ್ ಮಾಡಿ ಬಂದಾದ ನಂತರ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಈ ರೀತಿ ನಿಮಗೆ ಫೀಲ್ ಆಗುತ್ತೆ. ಮತ್ತು ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ 2 ರೀತಿಯ ಪೇಯ್ನ್ ಇರುತ್ತೆ. ಒಂದು ನಿಜವಾದ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ಸುಳ್ಳು ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಸುಳ್ಳು ಹೆರಿಗೆ ನೋವನ್ನು ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಈ ಒಂದು ಸುಳ್ಳು ಹೆರಿಗೆ ನೋವು ನಿಮಗೆ ಹಿಂದಿನ ತಿಂಗಳುಗಳಲ್ಲಿ ಆಗುವಂಥದ್ದು. ಇದು ತುಂಬ ಲೈಟಾಗಿರುತ್ತೆ, ಅಪರೂಪಕ್ಕೆ ಕಾಣಿಸ್ಕೊಳ್ಳುತ್ತೆ ಮತ್ತು ನೀವು ಸ್ವಲ್ಪ ರೆಸ್ಟ್ ತಗೊಂಡ್ರೆ ತನ್ನಷ್ಟಕ್ಕೆ ತಾನದು ಹೋಗುತ್ತೆ. ಇದೇ ಒಂದು ಸುಳ್ಳು ಹೆರಿಗೆ ನೋವೇ ನಿಮಗೆ ನಂತರ ಅದು ಲೇಬರ್ ಪೇಯ್ನ್ ಆಗಿ ಅಥವಾ ನಿಜವಾದ ಹೆರಿಗೆ ನೋವಾಗಿ ಅದು ಕನ್ವರ್ಟ್ ಆಗುತ್ತೆ. ಆದರೆ ನಿಮಗೆ ನಿಜವಾದ ಹೆರಿಗೆ ನೋವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕಾಣಿಸ್ಕೊಳ್ಳುತ್ತೆ. ನಂತರ ಅದು ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗೋದಿಲ್ಲ. ಅದು ಫಸ್ಟು ಸ್ಟಾರ್ಟಿಂಗಲ್ಲಿ 1 ಗಂಟೆ ಸ್ಟಾರ್ಟ್ ಆಗಿ ನಂತರ ಅದು ಅರ್ಧ ಗಂಟೆಗೊಂದ್ಸರಿ, 20 ನಿಮಿಷಕ್ಕೊಂದ್ಸರಿ, 10 ನಿಮಿಷಕ್ಕೊಂದ್ಸರಿ, ನಂತರ 5 ನಿಮಿಷಕ್ಕೊಂದ್ಸರಿ ಬಿಟ್ಟು ನಿಮಗೆ ಸ್ಟ್ರಾಂಗಾಗಿ ನೋವಾಗತ್ತೆ. ಇದು ವಿಪರೀತ ಇರುತ್ತೆ ಈ ಒಂದು ನೋವು. ಆ ಒಂದು ನೋವು ಬೆನ್ನಿನಿಂದ ಸ್ಟಾರ್ಟ್ ಆಗಿ ಸೊಂಟದ ಸುತ್ತಮುತ್ತ ತೊಡೆಗಳಲ್ಲಿ ನಿಮಗೆ ಸ್ಟ್ರಾಂಗಾಗಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಹೆರಿಗೆ ನೋವು ನಿಮಗೆ ಯಾವುದೇ ರೀತಿಯ ರೆಸ್ಟ್ ತಗೊಂಡೆ ಅದು ಕಡಿಮೆ ಆಗೋದಿಲ್ಲ. ಜಾಸ್ತಿ ಆಗ್ತಾನೆ ಹೋಗುತ್ತೆ ಬಿಟ್ಟರೆ ಅದು ಕಡಿಮೆ ಅಂತೂ ಆಗೋದಿಲ್ಲ. ಈ ರೀತಿ ನಿಮ್ಮ ಗರ್ಭಕಂಠ ಓಪನ್ ಆಗುವ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ನೋವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೇನು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಒಂದು ಗರ್ಭಕಂಠ ಓಪನ್ ಆಗುವ ಸಂದರ್ಭದಲ್ಲಿ ಅಂತ ಹೇಳಿದರೆ, ವಾಟರ್ ಬ್ರೇಕ್ ಅಥವಾ ಮಗುವಿನ ಸುತ್ತ ಇರುವಂತಹ ನೀರು, ಅಮ್ಯುನಿಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಕೆಲವರಿಗೆ ಸಡನ್ನಾಗಿ ಡಿಸ್ಚಾರ್ಜ್ ಆಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪನೇ ಡಿಸ್ಚಾರ್ಜ್ ಆಗಿ ನಂತರ ಒಮ್ಮೆಲೆ ಡಿಸ್ಚಾರ್ಜ್ ಆಗುತ್ತೆ. ಈ ಒಂದು ಮಗುವಿನ ಸುತ್ತ ಇರುವಂಥ ನೀರು ನಿಮಗೆ ಲೀಕೇಜ್ ಏನಾದರೂ ಆಗ್ತಾ ಇದ್ದರೆ ಅದು ಕಂಟ್ರೋಲ್ ನಿಮ್ಮ ಕೈಯಲ್ಲಿರೋದಿಲ್ಲ. ಅದು ತನ್ನಷ್ಟಕ್ಕೆ ತಾನು ಅದು ಲೀಕೇಜ್ ಆಗ್ತಾನೆ ಹೋಗುತ್ತೆ. ಆದರೆ ನಿಮಗೆ ಯೂರಿನ್ ಪಾಸ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಕಂಟ್ರೋಲ್ ಇರುತ್ತೆ ಮತ್ತು ನಿಮಗೆ ಯಾವಾಗ ಹೋಗಬೇಕು ಆವಾಗ ಮಾತ್ರ ನೀವು ಯೂರಿನನ್ನು ಪಾಸ್ ಮಾಡ್ಬೋದು. ಆದರೆ ಅಮ್ಯುನಿಟಿ ಫ್ಲೂಯಿಡ್ ಏನಾದರೂ ಲೀಕೇಜ್ ಆಗ್ತಾ ಹೋದರೆ ಅದು ತನ್ನಷ್ಟಕ್ಕೆ ತಾನು ಹೋಗುತ್ತೆ, ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಯಾವಾಗ ಮಗುವಿನ ಸುತ್ತ ಇರುವಂತಹ ನೀರು ಲೀಕೇಜ್ ಆಗಿ ಹೋಗುತ್ತೆ, ಸ್ವಲ್ಪ ಹೋದ್ರೂ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಮಗುವಿನ ಸುತ್ತ ಇರುವಂಥ ನೀರು ಲೀಕೇಜ್ ಆದ ನಂತರ ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿವೆ. ಅದನ್ನು ಬಿಟ್ಟು ನನಗೆ ಲೇಬರ್ ಪೇಯ್ನ್ ಅಥವಾ ಹೆರಿಗೆ ನೋವು ಬರಲಿ ನಂತರ ಹೋಗ್ತೀನಿ ಅಂತ ಹೇಳಿ ಮನೇಲಿ ಇರಬಾರ್ದು. ಕೆಲವರಿಗೆ ಮಗುವಿನ ಸುತ್ತ ಇರುವ ನೀರು ಲೀಕೇಜ್ ಆದಮೇಲೆ ಹೆರಿಗೆ ನೋವು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದ ನಂತರ ಈ ಒಂದು ಮಗುವಿನ ಸುತ್ತ ಇರುವಂತಹ ನೀರು ಲೀಕೇಜ್ ಆಗಿ ಹೋಗ್ಬೋದು. ಇನ್ನು ಕೆಲವರಿಗೆ ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸೇ ಈ ಒಂದು ವಾಟರ್ ಬ್ರೇಕನ್ನು ಮಾಡ್ತಾರೆ. ಅದೇ ರೀತಿ ಡಾಕ್ಟರ್ಸ್ಗಳು ಪ್ರತಿ ಸಾರಿ ನಿಮ್ಮ ಗರ್ಭಕಂಠ ಎಷ್ಟು ಓಪನ್ ಆಗಿದೆ ಅಂತೇಳಿ ಚೆಕ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ನಿಮಗೆ ಫಿಂಗರ್ಸನ್ನು ಯೂಸ್ ಮಾಡಿ ನಿಮ್ಮ ಗರ್ಭಕಂಠ ಓಪನ್ ಆಗಿದೆಯಾ ಇಲ್ಲ ಅಂತೇಳಿ ಪ್ರತಿ ಸಾರಿ ನೋಡುವಾಗ ನಿಮಗೆ ಪೇಯ್ನ್ ಆಗುತ್ತೆ. 1 ಫಿಂಗರ್ ಹೋಗ್ತಾ ಇದೆ ಅಂತ ಹೇಳಿದರೆ ಅದು 1 ಸೆಂಟಿಮೀಟರ್ ಅಂತ ಹೇಳ್ಬೋದು. ಒಂದು ವೇಳೆ ನಿಮಗೆ 2 ಫಿಂಗರ್ ಹೋಗ್ತಾ ಇದೆ ಅಂತ ಹೇಳಿದರೆ ಅದನ್ನು 3 ಸೆಂಟಿಮೀಟರ್ ನಿಮ್ಮ ಒಂದು ಗರ್ಭಕಂಠ ಓಪನ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಪ್ರತಿ ಸಾರಿ ನಿಮಗೆ ಟೆಸ್ಟ್ ಮಾಡೋದ್ರಿಂದ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಕೋಆಪ್ರೇಟ್ ಮಾಡಬೇಕಾಗತ್ತೆ. ನೀವು ಪೇಯ್ನನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಬೇಕಾಗತ್ತೆ. ಈ ರೀತಿ ಡಾಕ್ಟ್ರು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಪೇಯ್ನ್ ಕಾಣಿಸ್ಕೊಂಡ್ರೂ ನೀವು ಕೂಲಂಕುಷವಾಗಿ ಪರೀಕ್ಷೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಹೀಗೆ ನೀವು ಕೋಆಪ್ರೇಟ್ ಮಾಡಿಕೊಂಡು ತಾಳ್ಮೆಯಿಂದ ಇದ್ದು ಎಲ್ಲದಕ್ಕೂ ನೀವು ಸ್ಪಂದಿಸಿದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಒಂದು ನಾರ್ಮಲ್ ಡೆಲಿವರಿಯಾಗಿ ಒಂದು ಮುದ್ದಾದ ಮಗುವಿಗೆ ನೀವು ಜನ್ಮ ನೀಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾವಾಗ ಆ ಒಂದು ಮುದ್ದಾದ ಮಗುವಿನ ಮುಖ ನೋಡ್ತೀರಾ ಆ ಒಂದು ಸಂದರ್ಭದಲ್ಲಿ ಈ ಮುಂಚೆ ಪಟ್ಟ ಎಲ್ಲ ರೀತಿಯ ನೋವನ್ನು ಮರೆತು ನೀವು ಖುಷಿ ಪಡ್ತೀರಾ. ನೆಕ್ಸ್ಟ್ ಲಕ್ಷಣ ಏನು ಕಾಣಿಸ್ಕೊಳ್ಳುತ್ತೆ ನಿಮ್ಮ ಗರ್ಭಕಂಠ ಓಪನ್ ಆಗುವ ಸಂದರ್ಭದಲ್ಲಿ, ನಿಮ್ಮ ಪ್ರೈವೇಟ್ ಪಾರ್ಟ್ ಹತ್ರ ಒಂದು ರೀತಿ ಪುಷ್ ಮಾಡಿದ ರೀತಿ ಅಥವಾ ತುಂಬ ನೋವು ಕಾಣಿಸ್ಕೊಳ್ಳುತ್ತೆ.
ಹಾಗಾಗಿ ನಾನು ಈ ಮುಂಚೆ ಹೇಳಿದ ಲಕ್ಷಣಗಳು ಒಂದು ವೇಳೆ ನಿಮಗೆ ಕಂಡು ಬಂದರೆ ನಿಮ್ಮ ಹೆರಿಗೆ ದಿನ ಸಮೀಪ ಇದೆ ಅಂತ ಹೇಳ್ಬೋದು, ಅಥವಾ ನಿಮಗೆ ಒಂದು ದಿನದೊಳಗೆ ಹೆರಿಗೆ ಆಗ್ಬೋದು, ಕೆಲವು ಗಂಟೆಗಳಲ್ಲೂ ಹೆರಿಗೆ ಆಗ್ಬೋದು, ಅಥವಾ ಒಂದೇ ಒಂದು ಗಂಟೆಯಲ್ಲೂ ಕೂಡ ನಿಮಗೆ ಹೆರಿಗೆ ನೋವು ಕಾಣಿಸ್ಕೊಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ ಯಾವುದಾದ್ರೂ ಒಂದು ಲಕ್ಷಣ ಕಂಡುಬಂದು ನಿಮಗೆ ಹೆರಿಗೆಯ ದಿನಗಳು ಸಮೀಪವಿದೆ ಅಂತ ಹೇಳಿದರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಯಾವುದಾದ್ರೂ ಒಂದು ಲಕ್ಷಣ ಕಂಡುಬಂದರೂ ನೀವು ನಿರ್ಲಕ್ಷ್ಯ ಮಾಡಲಿಕ್ಕಿಲ್ಲ. ಮತ್ತು ನಿಮ್ಮ ಹೆರಿಗೆಯ ದಿನಗಳು ಹತ್ತಿರ ಬರ್ತಿದ್ದಂಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಗರ್ಭಕಂಠ ಓಪನ್ ಆಗುವ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.